Okay, let's go. Hey guys, welcome back to the new vlog. ಇದು ಆಗ್ಲಿ ಸುಮ್ಮನೆ ಫೋನ್ ನೋಡ್ಕೊಂಡು ಕೂತಿದ್ದೆ ಅಷ್ಟೇ. ಈಗ ಬ್ರಷ್ ಗಿಶ್ ಮಾಡಿ ತಿಂಡಿ ತಿನ್ನೋಣ. ಇವತ್ತು ನಮ್ಮ ಮನೇಲಿ ತಿಂಡಿ ಏನು ಅಂತ ಅಂದರೆ ಇದು ನೋಡಿದಾಗ ಗೊತ್ತಾಗಿರುತ್ತೆ ನಮ್ಮ ಮನೆಗೆ ಏನು ತಿಂಡಿ ಅಂತ. ಇವತ್ತು ತಿಂದ್ಬಿಟ್ಟು ಇವತ್ತು ಹಾಸನ್ಗೆ ಹೋಗ್ಬೇಕು. ನನಗೆ ನಾಳೆ ಲ್ಯಾಬ್ ಎಕ್ಸಾಮ್ ಇದೆ, ಅದಕ್ಕೆ ಇವತ್ತು ಹಾಸನಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ನೋಡೋಣ ಎಷ್ಟು ಗಂಟೆಗೆ ಹೊರಡೋದು ಅಂತ. ಮಳೆ ಬೇರೆ ಹೆವಿ ಮಳೆ ಬರ್ತಿದೆ. ನಿಂತಿದೆಯಾ ನೋಡ್ರಿ, ಹೆವಿ ಮಳೆ ಬಂದಿದೆ. ನಾನು ಹೊರಡೋ ಅಷ್ಟೊತ್ತಿಗೆ ಅಲ್ಲಿ ಹೋಗಿ ತಲುಪೋವರೆಗೂ ಒಂದು ಸ್ವಲ್ಪ ಮಳೆ ನಿಂತರೆ ಸಾಕು. ನಾನು ಆ ಥರ ಎಲ್ಲ ಸ್ನಾನ ಮಾಡಿದ್ರೆ ತಿಂಡಿ ತಿನ್ನಲ್ಲ. ಬಟ್ ಇವತ್ತೇನಕ್ಕೆ ಅಂತಂದರೆ ತಲೆಗೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿ ನಮ್ಮಮ್ಮ ಸ್ವಲ್ಪ ನನ್ನ ಕೇರ್ ಮಾಡಬೇಕು, ಮಸಾಜ್ ಮಾಡಬೇಕು, ಅದಕ್ಕೋಸ್ಕರ. ಯಾವುದು ಬರ್ತಿಲ್ಲ ಟಿ ವಿಲಿ ಚೆನ್ನಾಗಿರೋದು. ಯಾವ್ದು ಹಾಕೊಂಡಿದ್ದೀನಿ ನೋಡ್ರಿ, ಚಿಂಟು ಟಿವಿ. ಬ್ಯೂಟಿಫುಲ್. ಚಿಂಟು ಟಿವಿ ಹಾಕಿದ ತಕ್ಷಣ ನಮ್ಮ ಅಮ್ಮನೂ ಬಂದ್ಬಿಟ್ರು. ಯಾಕೆಂದ್ರೆ ನಮ್ಮ ಅಮ್ಮನೂ ಚಿಂಟು ಟಿವಿ ನೋಡ್ತಾ ಇರ್ತಾರಲ್ಲ. ನಮ್ಮಮ್ಮ ಡೋರಾ ಬೂಟ್ಸ್ ಅವರು ಸಂಜೆ ಹೊತ್ತು ವಾಕಿಂಗ್ ಹೋಗ್ತಾರಲ್ಲ, ಅವಾಗ ಇವರು ಆಂಟಿ ಇಬ್ರು ನಿಮ್ಗೆ ರೋಡ್ ಕಾಣಿಸ್ತಾ ಇದೆಯಾ, ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಅವ್ರು ಜಾಸ್ತಿ ಡೋರಾ ಬೂಟ್ಸ್ ಮಾಡ್ತಾರೆ. ಆದ್ರೆ ಯಾರ್ದು ಗೊತ್ತಾಗಬಾರ್ದು ಅಂತ ಏನ್ ಮಾಡ್ತಾರೆ ಗೊತ್ತಾ, ಅವರು ಚಿಂಟು ಟಿವಿ ಹಾಕೊಂಡಿರ್ತಾರೆ. ಯಾರು ಬಂದ್ರು ಅಂತ ಅಂದ್ರೆ ಚೇಂಜ್ ಮಾಡ್ಬಿಡ್ತಾರೆ ಚಿಂಟು ಟಿವಿನ. ಪಲಾವು ಅಂತ ಹೇಳಿದ್ಮೇಲೆ ಏನು ಅಂತ ತೋರಿಸ್ಬಾರ್ದು. ಕಾಳು ಹಾಕಿದ್ಯಾ? ಕಾಳು ಹಾಕಿದ್ರೆ ಟೇಸ್ಟ್. ಆಯ್ದಾಯ್ತು, ಸೈಡ್ಗೆ ಹಾಕ್ತೀನಿ. ತಾಳಪ್ಪ ಕಾಳು. ಅದು ಬೇಡ, ಇದು ಬೇಡ, ನಂಗೆ ಬೇಡ ಪಲಾವು. ಈಗ ನಾ ಬೇಕು. ಏನು ಕುರಿ ತುಪ್ಪ ಹಾಕ್ಬಿಡ್ತಿದ್ದೆ ಗುಂಗುರು ಎಣ್ಣೆ. ನೀನು 1/4 kg ಮೇಲೆ ಎಣ್ಣೆ ನಿನಗೆ ಕೊಟ್ಬಿಡ್ಬೇಕಲ್ಲ. ನೀನು ಇದು ಮಾಡಿಸ್ಕಮ್ಮ, ನೀನು ಗುಂಗುರು ಮಾಡಿಸ್ಕ ನಿನ್ ಕೂದ್ಲನ್ನ. ಆಗೋಯ್ತಾ? ಹಂಗೆ ಆಗ್ಬೇಕು ಬಾ. ಏನು ಸೀರಿಯಲ್ ಮನ್ಸಿನ ಬರೋದೇನ ಎಷ್ಟು ಹಚ್ಚರಿ ಎಣ್ಣೆ ಸಾಕಾಗದೇ ಇಲ್ಲ. ಸೋರ್ಕಂತ ಎಣ್ಣೆ ಕುಡಿತಾ ಇದೆ ಒಳಗಡೆ, ಟೈಟ್ ಆಗ್ತಾ ಇದೆ ಕೂದಲು. ಹೋಗೋಣ ಹಾಸನಕ್ಕೆ. ಕೆಲಸ ನಾಳೆ ಬುಧವಾರ ಅಲ್ವಾ? ನಾಳೆ ಬರ್ಬೇಕಂತ. ತುಂಬಾ ಹೊತ್ತಾದ್ಮೇಲೆ ಬಿಸಿಲು ಬಂದಿದೆ. ನಮ್ಮಮ್ಮ ನನ್ನನ್ನು ಹಾಸನ ಕಳ್ಸಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹೋಗು ಹೋಗು, ನಾನು ಬೇಡ ಇವತ್ತರ ಇಲ್ಲೇ ಉಳ್ಕೊಂತೀನಿ ಅಂತ. ನಮ್ಮಮ್ಮ ಹೋಗು ಇಲ್ಲಿ ಇರಬೇಡ, ಸಾಕು. ಹೋಗಲ್ಲ ಅಂದ್ರೆ ಇರು, ನಾಳೆ ಹೋಗೋಣ ಬೆಳಗ್ಗೆ. ಇದು ಈಗ ವಿಡಿಯೋ ಆನ್ ಮಾಡಿದ್ನಲ್ಲ ವ್ಲಾಗು, ಅದಕ್ಕೆ ಹೆಂಗೆ ಮಾತಾಡ್ತಾ ಇದ್ದಾರೆ. ಇಷ್ಟೊತ್ತವರೆಗೂ ಹೋಗು ನೀ ಇಲ್ಲಿ ಇರಬೇಡ, ಹೋಗು ನೀ ಸುಮ್ಮನೆ ಮಾತಾಡ್ತಾ ಇರ್ತೀಯಾ, ಹೋಗು ಅಂತ ಅಂದರು. ಅದೇ ನಮ್ಮಮ್ಮಂಗೆ ಗೊತ್ತಾ, ನಮ್ಮಮ್ಮ ಅಂದ್ರೆ ಏನು ಕಡಿಮೆನಾ. ಬನ್ನಿ, ಈಗ ಬಿಸಿಲು ಎಷ್ಟು ಬೆಳಗ್ಗೆ, ನಿಜ ನೀವು ನಂಬ್ತಿರೋ ಬಿಡ್ತಿರೋ, ಬೆಳಗ್ಗೆ 7-8 ಗಂಟೆ ನಾನೆದ್ದಾಗ ಸೂರ್ಯ ಹುಟ್ಟಿ ಆಗಲೇ ತಿಂಡಿನೂ ತಿನ್ಕೊಂಬಂದ್ಬಿಟ್ಟಿದ್ದ ಸೂರ್ಯ. ಅವಾಗಿಂದ ಮಳೆ ಹೊಡಿತಿತ್ತು. ಈಗ ನೋಡ್ರಿ ಬಿಸಿಲು ಬಂದಿದೆ.
ಸೊ ಈಗ ಹಾಸನ್ಗೆ ಹೋಗಬೇಕು. ನಾನು ಡೌಟಲ್ಲಿದ್ದೀನಿ, ಹೋಗ್ಲಾ ಬೇಡವಾ ಅಂತ. ನಮ್ಮಮ್ಮ ಬಿಡು ಬೆಳಗ್ಗೆ ಎದ್ದು ಹೋಗುವಂತೆ, ನಂಗೆ ನಾಳೆ 2:15 ಇರೋದು ನಂಗೆ ಲ್ಯಾಬ್ ಎಕ್ಸಾಮು, ಅದಕ್ಕೆ ಬಿಡು ಆಮೇಲೆ ಹೋಗುವಂತೆ ಅಂತ ಹೇಳ್ತಿದ್ದಾರೆ. ಆದರೆ ನಾನು ಇಲ್ಲ ಇವತ್ತು ಹೋಗ್ತೀನಿ, ಇನ್ನು ಮತ್ತೆ ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ ಅಂತ ಹೇಳ್ತಿದ್ದೀನಿ. ನೋಡಬೇಕು ಏನು ಮಾಡೋದು ಅಂತ. ನಮ್ಮಮ್ಮ ಮಾತ್ರ ನಾಳೆ ಹೋಗು ಬೆಳಗ್ಗೆ ಎದ್ದು ಹೋಗು ಅಂತ ಹೇಳ್ತಿದ್ದಾರೆ. ನೋಡೋಣ ಇವತ್ತು ಹೋಗೋದ ನಾಳೆ ಹೋಗೋದ ಅಂತ. ಹೇಳುವಾಗ ಬೇಗ ರೆಡಿ ಆಗು, ಮಳೆ ನಿಂತ್ಕೊಂಡ ತಕ್ಷಣ ಮಳೆ ಬರ್ತಿದ್ರೆ ಅಲ್ಲ ಇವತ್ತು ಬರೋ ತರ ಬಂದ್ರೆ ಏನ್ ಮಾಡ್ಲಿ, ಬೆಳಗ್ಗೆಯಿಂದಾನೇನೆ. ಇವತ್ತು 10-11 ಗಂಟೆವರೆಗೂ ಬಂತು. ಅದೇ ಈಗ ನಾನು ಆಮೇಲೆ 11 ಗಂಟೆಗೆ ಇಲ್ಲಿ ಹೊರಟ್ರೆ ನಾವು ಹೋಗೋಷ್ಟೊತ್ತಿಗೆ 12 ಗಂಟೆ ಆಗುತ್ತೆ. ಅದೇ ಇಲ್ಲೇ ಓದ್ತಿರ್ಬೇಕು, ಮಳೆ ಬಂದ ತಕ್ಷಣ ನಿಂತ್ಕೊಂಡ ತಕ್ಷಣ ಹೊರಟ್ಬಿಡ್ಬೇಕು. ಇಲ್ಲ ಇವತ್ತಿನ ತರ ಮಳೆ ಬಂದ್ರೆ ನಾನು ನಾಳೆ ಸಿಗಾಕಬೇಕಾಗತ್ತೆ ಅಂತ. ಹೋಗೋದ್ ಬೈಕಲ್ಲೇ ಆಗಿರ್ಬೋದು, ಆದ್ರೆ ಬೇಗ ಹೋಗಕ್ಕಾಗಲ್ಲ. ನೋಡೋಣ ಏನ್ ಮಾಡೋದು ಅಂತ. ಎಲ್ರು ಕೇಳ್ತಾ ಇದ್ರು, ಸುಮಾರು ಜನ ಕೇಳಿದ್ರು ಕಣ ನಿನ್ನ, ಅಣ್ಣ ಅವನ್ನ ತೋರ್ಸಿ ಅಣ್ಣ ತೋರ್ಸಿ ಅಣ್ಣ ಅಂತಿದ್ರು. ನಿಜವಾಗ್ಲು ಕಣ್ಣ ಲವ್ ನಿಜ ಕೇಳಿದ್ರು. ಯಾರವನು ಲವ್ ಇನ್ನೊಂದ್ಸತಿ ತೋರ್ಸೋ ಅವನ್ನ ಅಂತಿದ್ರು ಕಣ. ಹ್ಞೂ ಕಣ, ಯೂಟ್ಯೂಬಲ್ಲೇ ಸುಮಾರು ಜನ ಕೇಳಿದ್ರು ತೋರ್ಸೋ ಅವನ್ನ ಇನ್ನೊಂದ್ಸತಿ ತೋರ್ಸು ಅಂತ. ಎಲ್ಲಿ ತೆಗಿ ನೋಡೋಣ ನಿನ್ನ ಸುಮಾರು ಜನ ಕೇಳಿದ್ರು, ಯಾರವನು ಏನವನ ಹೆಸರು ಇನ್ನೊಂದ್ಸತಿ ತೋರ್ಸು ಅವನ್ನ ಅಂತ ಕೇಳಿದ್ರು ಕಣ. ನೋಡಿ ಇಲ್ಲಿ ಫ್ಯಾನ್ಸ್ ಆಗಿದಾರೆ ನಿನ್ಗೆಲ್ಲ. ಹೇಳ ಕ್ಲೀನಾಗಿ. ಹಾ ಏನ್ ಓದ್ತಾ ಇದೆ ಹೇಳು. 4ನೇ ತರಗತಿ. 4ನೇ ತರಗತಿ ವಿದ್ಯಾರ್ಥಿಯಾದ ಮನ್ವಿತ್ರವರು ಪ್ರಥಮ ಸ್ಥಾನ ಪಡೆದಿದ್ದಾರೆ. ನಾರ್ಮಲ್ ಆಗಿ ಹೇಳು. ಹಾಯ್ ಮಾಡಿ ಎಲ್ರಿಗೂ ಹಾಯ್ ಸಬ್ಸ್ಕ್ರೈಬ್ ಮಾಡಿ, ಕರೆಕ್ಟ್ ಆಗಿ ಹೇಳ. ಏನ್ ಮಾಡಿ ಹೇಳಕ್ತಲ್ಲ. ಏನ್ ಕೇಳಲಿ? ಹೇಳ ಆಯ್ತು. ನಿಂಗೆ ಯಾವ ಬೈಕ್ ಇಷ್ಟ ನಿಂಗೆ? ಯಾವ್ದು ನಿನಗೆ? ಎಷ್ಟು ಹೈಟ್ ಇದಿಲ್ಲ ಇದಕ್ಕೆ ಅಲ್ಲ, ಇದಕ್ಕೆ ಇದು ಯಾವ್ದು ಹೇಳೋದು? ಸೈಕಲ್ಲೇ ಕಾರ್ ಇಟ್ಕಲ್ಲ ನಿನಗೆ. BMW. ಆಯ್ತು. ಕಾರ್ ಯಾವ್ದು ಬೇಕು? ಎಲ್ಲಿ ನೋಡಿದೆ ಅದನ್ನ? ಇನ್ಸ್ಟಾಗ್ರಾಮ್. ಎಂತ ಗ್ರಾಮು? ಇನ್ಸ್ಟಾಗ್ರಾಮು. ಕತೆ ಯಾವ್ದು? ಜಾತ್ರೆಯಲ್ಲಿ ತಾಂತೀಯ ಈ ಸತಿ? ಜಾತ್ರೆಯಲ್ಲಿ ಆಯ್ತಣ್ಣ ತಾಳಿ. BMW ಬೈಕು ಕಾರು 2 ಒಟ್ಟಿಗೆ ತಾಳಿ. ಗೈಸ್ ಆಮೇಲೆ ನೀವು ಕಲ್ತ್ಕೊಡಿ. ಅದು ಇನ್ಸ್ಟಾಗ್ರಾಮ್ ಅಲ್ಲ, ಅದು ಇನ್ಸ್ಟಾಗ್ರಾಮ್ ಏನ್ ಹೇಳ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದೇ ಅದನ್ನ ಕಲ್ತ್ಕೊಳ್ಳಿ ನೀವೆಲ್ಲ. ಗೈಸ್ ಕೊನೆಗೂ ನಾನು ಹೋಗಲಿಲ್ಲ ಹಾಸನಕ್ಕೆ. ನಾಳೆ ಬೆಳಗ್ಗೆ ಎದ್ದು ಹೋಗ್ತೀನಿ ನಾನು ಡೈರೆಕ್ಟ್ ಕಾಲೇಜ್ಗೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.